ಹಾಯ್, ನಾನಿವಾಗ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಚಿಲ್ಕ ಅವರೆಕಾಳಲ್ಲಿ ಬಾತ್ ಮಾಡೋದ ಅಂತ. ತುಂಬ ಚೆನ್ನಾಗಿರ್ತದೆ. ಇವಾಗ ಚಿಲ್ಕ ಅವರೆಕಾಳು ಒಂದು ಸ್ವಲ್ಪ ತಗೊಂಡಿದ್ದೀನಿ ನೋಡಿ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ನಾನು ಇದಕ್ಕೆ ಒಂದು ಸ್ವಲ್ಪ ಶುಂಠಿ, ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು, ಸ್ವಲ್ಪ ಚಕ್ಕೆ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ ನೋಡಿ. ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ, ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋದ. ಚಿಲ್ಕ ಅವರೆಕಾಳಲ್ಲೂ ಬಾತ್ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಸಿ ಮಸಾಲೆ ಥರ ಮಾಡಿರೋದು ನಾನು ಇದನ್ನು. ಅಚ್ಚ ಖಾರದ ಪುಡಿ ಇದು ಆ ಥರ ಅಲ್ಲ, ಹಸಿ ಮಸಾಲೆ ಇದು ನೋಡಿ. ಚೆನ್ನಾಗೈತೆ ಹಸಿ ಮಸಾಲೆದು. ಟೊಮೊಟೊ ಹಾಕಿದ್ದೀನಲ್ಲ, ಅದಕ್ಕೆ ಆ ಕಲರ್ ಕಾಣಿಸ್ತಾ ಇದೆ. ಅದು ತುಂಬ ಚೆನ್ನಾಗಿರ್ತದೆ. ಇವಾಗ ನಾನು ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಬೆಳ್ಳುಳ್ಳಿ ಮೆಣಸು ಹಾಕಿರೋ ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಅದನ್ನು ರೆಡಿ ಮಾಡ್ಕೊಳ್ಳೋದ ನೋಡಿ. ಅನ್ನ ರೆಡಿ ಆಯಿತು. ಇವಾಗ ಬಾತು ಇದು ಕುಕ್ಕರಲ್ಲಿ ಮಾಡಿರೋದು ನಾನು ನೋಡಿ. ಅಲ್ಲಿ ಸೂಪರಾಗಿ ಬಂದಿದೆ. ಚಿಲ್ಕ ಅವರೆಕಾಳದು ಸೂಪರಾಗಿ ಟೇಸ್ಟ್ ಇರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಇವಾಗ ನಾನು ಇದಕ್ಕೆ ಏನು ರೆಡಿ ಮಾಡಬೇಕು ಅಂದರೆ ನೋಡಿ, ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ 1 kg ಚಿಕನ್ಗೆ, ಮತ್ತು ಇಷ್ಟು ಮೆಣಸು. ಬೆಳ್ಳುಳ್ಳಿ ಮೆಣಸು ಸಿಪ್ಪೆ ಸುಲಿಬೇಡಿ, ಈ ರೀತಿಯೇ ಹಾಕೊಳ್ಳಿ, ಚೆನ್ನಾಗಿರ್ತದೆ. ಅದು ತರಿ ಇರಬೇಕು, ತುಂಬ ಟೇಸ್ಟಾಗಿರ್ತದೆ. ಚಿಕನ್ಗೆ ಈ ಥರ ದಪ್ಪ ರುಬ್ಬಿದ್ದೀನಿ ನೋಡಿ. ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಳೋದ. ಈ ಥರ ರುಬ್ಕೊಂಡಿರೋದನ್ನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ, ನಾನು ಇದಕ್ಕೆ ನೋಡಿ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದು ಇವಾಗ ಇದನ್ನ ನೋಡಿ. ಅದು ನೀರಿನ ಅಂಶ ಎಲ್ಲ ಹೋಗಬೇಕು, ಚೆನ್ನಾಗಿ ಸುಡಬೇಕು ಚಿಕನ್ನು. ತುಂಬಾ ಚೆನ್ನಾಗಿರ್ತದೆ. ಉಪ್ಪಿನ ಪುಡಿ ಹಾಕಿ ಚೆನ್ನಾಗಿ ಸುಂಡಿಸಿ ನೋಡಿ. ಆ ಥರ ಕ್ಲೀನಾಗಿ ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಮುಕ್ಕಾಲು ಭಾಗ ಬೆಂದ ಮೇಲೆ ಈ ಪುಡಿನ ಹಾಕಿ. ಇದರಲ್ಲಿ ಬರೀ ಏನಿರೋದು ಹೇಳಿ, ಮೆಣಸು ಬೆಳ್ಳುಳ್ಳಿ ಇಷ್ಟೇ, ಎರಡೇ ಐಟಮು. ಉಪ್ಪಿನ ಪುಡಿ ಇಷ್ಟೇ ಹಾಕಿ ಮಾಡೋಂಥದ್ದು ಇದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ. ಸಣ್ಣ ಉರಿಲೇ ಬೇಯಿಸಿ, ಇಲ್ಲ ಅಂದರೆ ತಳ ಹಿಡಿದು ಬಿಡ್ತದೆ. ಇದು ತುಂಬ ಟೇಸ್ಟಾಗಿ ಚೆನ್ನಾಗಿರ್ತದೆ. ನೀವು ಬೇಳೆ ಸಾಂಬಾರು ಜೊತೆಲೂ ಮಾಡ್ಕೊಂಡು ಇದನ್ನು ಇಟ್ಕೊಂಡು ಇದು ಮಾಡ್ಬೋದು, ಚೆನ್ನಾಗಿರ್ತದೆ. ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಮಾಡಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಫಾಲೋ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.